ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಾಯಿಂಟ್ ಟು ಲರ್ನ್ಗೆ ಸ್ವಾಗತ. ಇವತ್ತು 2024 ಜನವರಿ 5 ಮತ್ತು 6ರ ಪ್ರಚಲಿತ ಘಟನೆಗಳನ್ನು ನೋಡೋಣ ಬನ್ನಿ. ಮೊದಲನೇ ಪ್ರಶ್ನೆ, ಯಾವ ರಾಜ್ಯದ ಬುಡಕಟ್ಟು ಜನರು ಕೆಂಪು ನೇಕಾರ ಇರುವೆಗಳಿಂದ ತಯಾರಿಸುವ ಕಾಯಿ ಚಟ್ನಿಯು ಜನವರಿ 2, 2024ರಂದು ಭೌಗೋಳಿಕ ಸೂಚನೆ ಅಥವಾ GI ಟ್ಯಾಗ್ ಅನ್ನು ಪಡೆದುಕೊಂಡಿದೆ? ಕರ್ನಾಟಕ, ಕೇರಳ, ಒಡಿಶಾ, ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಒಡಿಶಾ. ಒಡಿಶಾದಲ್ಲಿ ಒಂದು ಜಿಲ್ಲೆ ಇದೆ, ಮಯೂರ್ಭಂಜ್ ಅಂತ ಜಿಲ್ಲೆ. ಅಲ್ಲಿರುವಂಥ ಬುಡಕಟ್ಟು ಜನರು ಈ ಕೆಂಪು ನೇಕಾರ ಇರುವೆಗಳನ್ನ ಬಳಸ್ಕೊಂಡು ಒಂದು ಚಟ್ನಿನ ತಯಾರು ಮಾಡ್ತಾರೆ. ಆ ಚಟ್ನಿ ಅತ್ಯಂತ ಪೌಷ್ಟಿಕಾಂಶದಿಂದ ಕೂಡಿದೆ ಹಾಗೂ ಔಷಧೀಯ ಗುಣಗಳಿದೆ. ಅದಕ್ಕೆ ಈ ವರ್ಷ 2024 ಜನವರಿ 2ನೇ ತಾರೀಕು GI ಟ್ಯಾಗನ್ನು ಅದು ಪಡೆದುಕೊಂಡಿದೆ. ಈ ಇರುವೆಗಳಲ್ಲಿ ಎಲ್ಲ ರೀತಿಯ ಪ್ರೋಟೀನ್, ವಿಟಮಿನ್, ಖನಿಜಗಳು, ಕ್ಯಾಲ್ಶಿಯಂ, ಸತು, ಕಬ್ಬಿಣ, ಅಮೈನೋ ಆಮ್ಲಗಳಂತಹ ಪೋಷಕಾಂಶಗಳು ಯಥೇಚ್ಛವಾಗಿ ಇದೆ. ಹಾಗಾಗಿ ಈ ಚಟ್ನಿ ಆ ಪ್ರದೇಶದಲ್ಲಿ ಹೆಚ್ಚು ಹೆಸರುವಾಸಿಯಾಗಿದೆ. ಎರಡನೇ ಪ್ರಶ್ನೆ, ಅಲಿಪ್ತ ಚಳುವಳಿಯ ಅಥವಾ ನ್ಯಾಮ್ ಶೃಂಗಸಭೆಯ 19ನೇ ಆವೃತ್ತಿ ಎಲ್ಲಿ ನಡೆಯುತ್ತಿದೆ? ಮಾಲ್ಡೀವ್ಸ್, ಉಗಾಂಡ, ಇಥಿಯೋಪಿಯಾ, ಬ್ರೆಜಿಲ್. ಸರಿಯಾದ ಉತ್ತರ ಉಗಾಂಡ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅವರು ಜನವರಿ 15ರಿಂದ 20ನೇ ತಾರೀಕು ತನಕ ನಡೆಯುವಂಥ 19ನೇ ಆವೃತ್ತಿಯ ನ್ಯಾಮ್ ಶೃಂಗಸಭೆಗೆ ತೆರಳುತ್ತಾ ಇದ್ದಾರೆ. ಮೊದಲು ನಾವು ಅಲಿಪ್ತ ಚಳುವಳಿ ಅಂದರೆ ಏನು ಅಂತ ತಿಳ್ಕೊಂಡ್ರೆ, ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟ ಎರಡು ಬಣಗಳು ಒಂದಕ್ಕೊಂದು ಶೀತಲ ಸಮರನ ನಡೆಸ್ತಾ ಇರುತ್ತೆ. ಆ ಎರಡೂ ಬಣಗಳಿಗೆ ಸಪೋರ್ಟ್ ಮಾಡ್ದಲೇ ದೂರ ಉಳಿಬೇಕು ಅನ್ನೋ ದೇಶಗಳೆಲ್ಲ ಸೇರಿ ಅಲಿಪ್ತ ಚಳುವಳಿಯ ಒಂದು ಸಂಘಟನೆನ ಮಾಡ್ತಾರೆ. ಇಲ್ಲಿ ಮೊಟ್ಟ ಮೊದಲ ಅಲಿಪ್ತ ಚಳುವಳಿಯ ಶೃಂಗಸಭೆ ನಡೆದಿದ್ದು 1961 ಸೆಪ್ಟೆಂಬರಲ್ಲಿ ಬೆಲ್ಗ್ರೇಡ್ ಅನ್ನೋ ಜಾಗ ಯುಗೋಸ್ಲೋವಿಯಾದಲ್ಲಿದೆ, ಅಲ್ಲಿ ನಡೆಯುತ್ತೆ. ಈಗ ನಡೀತಾ ಇರೋದು 19ನೇ ಆವೃತ್ತಿ. ಅಲಿಪ್ತ ಚಳುವಳಿನಲ್ಲಿ ಈಗ ಸುಮಾರು 120 ಅಭಿವೃದ್ಧಿಶೀಲ ರಾಷ್ಟ್ರಗಳು ಪಾಲ್ಗೊಳ್ತಾ ಇದೆ. ಈ ಅಭಿವೃದ್ಧಿಶೀಲ ರಾಷ್ಟ್ರಗಳೆಲ್ಲ ಅವುಗಳ ರಾಜಕೀಯ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುವಂತಹ ಗುರಿಯನ್ನು ಹೊಂದಿದೆ. ನಾಡೋಜ ಪ್ರಶಸ್ತಿಯನ್ನು ಯಾವ ವಿಶ್ವವಿದ್ಯಾಲಯ ನೀಡುತ್ತದೆ? ಹಂಪಿ ಕನ್ನಡ ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯ, ಮೈಸೂರು ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ. ಸರಿಯಾದ ಉತ್ತರ ಹಂಪಿ ಕನ್ನಡ ವಿಶ್ವವಿದ್ಯಾಲಯ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಈಗ 2024ರಲ್ಲಿ ತನ್ನ 32ನೇ ನುಡಿ ಹಬ್ಬವನ್ನು ಜನವರಿ 10ರಂದು ಆಚರಣೆ ಮಾಡ್ತಾ ಇದೆ. ಇದು ನಾಡೋಜ ಪ್ರಶಸ್ತಿಯನ್ನು ಕೊಡುವುದಕ್ಕೆ ಸ್ಟಾರ್ಟ್ ಮಾಡಿದ್ದು 1995ರಲ್ಲಿ 3 ಸಾಧಕರಿಗೆ ಮೊಟ್ಟ ಮೊದಲನೇ ಬಾರಿಗೆ ಕೊಟ್ಟರು. ಕುವೆಂಪು ಅವರಿಗೆ, ಗಂಗೂಬಾಯಿ ಹಾನಗಲ್ ಅವರಿಗೆ ಹಾಗೂ ಎಸ್ ನಿಜಲಿಂಗಪ್ಪ ಅವರಿಗೆ ಮೊದಲನೇ ಬಾರಿ ಕೊಡ್ತಾರೆ. ಈಗ 3 ಸಾಧಕರು, ಬಸವಲಿಂಗ ಪಟ್ಟದೇವರು, SC ಶರ್ಮಾ, ತೇಜಸ್ವಿ ಕಟ್ಟಿಮನಿ, ಈ 3 ಸಾಧಕರಿಗೆ ಈ ಬಾರಿ ನಾಡೋಜ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ವಿಶೇಷತೆ ಏನು ಅಂದರೆ, ಈ ಬಾರಿ ಅತಿ ಹೆಚ್ಚು ಡಾಕ್ಟರೇಟ್ ಪ್ರಶಸ್ತಿಯನ್ನು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನೀಡ್ತಾ ಇದೆ, ಸುಮಾರು 264 ಜನರಿಗೆ. ಭಾರತದ ಆರ್ಥಿಕ ಬೆಳವಣಿಗೆ ದರವು GDP 2023-24ರ ಹಣಕಾಸು ವರ್ಷದಲ್ಲಿ ಎಷ್ಟಾಗಬಹುದು ಎಂದು ರಾಷ್ಟ್ರೀಯ ಸಾಂಖ್ಯಿಕ ಸಂಸ್ಥೆ NSO ಅಂದಾಜು ಮಾಡಿದೆ? 7.3%, 6%, 8%, 5%. ಉತ್ತರ 7.3%. ಕೃಷಿ ವಲಯದಲ್ಲಿ ಈಗಾಗಿರೋ ಬೆಳವಣಿಗೆ ಎಷ್ಟು ಅಂದರೆ 1.8%, ತಯಾರಿಕಾ ವಲಯದಲ್ಲಿ 6.5%, ಸೇವಾ ವಲಯದಲ್ಲಿ 8.9% ಬೆಳವಣಿಗೆಯನ್ನು ಸಾಧಿಸಿದೆ. ಇತ್ತೀಚೆಗೆ ನಿಧನರಾದ ಅಮೃತ ಸೋಮೇಶ್ವರರವರು ಯಾವ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿದ್ದಾರೆ? ವೈದ್ಯಕೀಯ, ರಾಜಕೀಯ, ಸಾಹಿತ್ಯ, ಕ್ರೀಡೆ. ಸರಿಯಾದ ಉತ್ತರ ಸಾಹಿತ್ಯ. ನೀವಿಲ್ಲಿ ಕಾಣ್ತಾ ಇರೋವರು ಅಮೃತ ಸೋಮೇಶ್ವರರವರು. ಅವರು ಕನ್ನಡ ಮತ್ತು ತುಳು ಸಾಹಿತ್ಯದಲ್ಲಿ ಕೆಲಸನ ಮಾಡ್ತಾರೆ, ಅನೇಕ ಕೃತಿಗಳನ್ನು ಬರೀತಾರೆ, ಸಾಂಸ್ಕೃತಿಕ ಲೋಕದ ಅಮೂಲ್ಯ ರತ್ನ ಅಂತ ಅನ್ನಿಸ್ಕೋತಾರೆ. ಇವರು ಯಕ್ಷಗಾನ, ಜಾನಪದ ಸಾಹಿತ್ಯ ಮತ್ತು ಭೂತಾರಾಧನೆಯ ಕ್ಷೇತ್ರದಲ್ಲಿ ಬಹಳಷ್ಟು ಸಂಶೋಧನೆಯನ್ನು ಮಾಡ್ತಾರೆ. ಇವರಿಗೆ ಮಂಗಳೂರು ವಿವಿ ಏನಿದೆ ಅವರು ಡಾಕ್ಟರೇಟ್ನ ಕೊಟ್ಟು ಗೌರವಿಸ್ತಾರೆ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವರಿಗೆ ದೊರೆತಿದೆ.
ಪೃಥ್ವಿ ವಿಜ್ಞಾನ ಸಮಗ್ರ ಯೋಜನೆ ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ? ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ರಕ್ಷಣಾ ಸಚಿವಾಲಯ, ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ, ಭೂವಿಜ್ಞಾನ ಸಚಿವಾಲಯ. ಸರಿಯಾದ ಉತ್ತರ ಭೂವಿಜ್ಞಾನ ಸಚಿವಾಲಯ. ಪೃಥ್ವಿ ವಿಜ್ಞಾನ ಅನ್ನೋದು ಒಂದು ಸಮಗ್ರ ಯೋಜನೆ. ಇಲ್ಲಿ ಬರೀ ಪೃಥ್ವಿ ಬಗ್ಗೆ ಅಷ್ಟೇ ಅಲ್ಲದೆ ಸಮುದ್ರಗಳ ಬಗ್ಗೆ, ನೀರು ಹೆಪ್ಪುಗಟ್ಟಿರುವಂತಹ ಸ್ಥಳಗಳ ಬಗ್ಗೆ, ಭೂಕಂಪನ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಹೀಗೆ ಹಲವಾರು ವಿಷಯಗಳ ಬಗ್ಗೆ ಏನೋ ಒಂದು ವಿಚಾರ ಅಥವಾ ಒಂದು ಸಂಶೋಧನೆ ನಡೆಯುತ್ತೆ. ಅದು ಭೂವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ ನಡೆಯುತ್ತೆ. ಆ ಇಡೀ ಸಮಗ್ರ ಯೋಜನೆಯನ್ನು ನಾವು ಪೃಥ್ವಿ ವಿಜ್ಞಾನ ಅಂತ ಕರಿತೀವಿ. ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮತ್ತು ಸಾವಯವ ವಾಣಿಜ್ಯ ಮೇಳವನ್ನು ಎಲ್ಲಿ ಆಯೋಜಿಸಲಾಗಿದೆ? ಬೆಂಗಳೂರು, ಧಾರವಾಡ, ಬಿಜಾಪುರ, ಮಂಡ್ಯ. ಉತ್ತರ ಬೆಂಗಳೂರು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಜನವರಿ 5ರಿಂದ 7ರವರೆಗೆ ಸುಮಾರು 3 ದಿನಗಳ ಕಾಲ ಈ ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ನಡೀತಾ ಇದೆ. ಸಿರಿಧಾನ್ಯಗಳ ಬಗ್ಗೆ ನಮಗೆ ಗೊತ್ತಿರೋ ಹಾಗೆ 2023 ನಾವು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಸೆಲೆಬ್ರೇಟ್ ಮಾಡಿದ್ದೀವಿ. ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಸಿರಿಧಾನ್ಯವನ್ನು ಶ್ರೀ ಅನ್ನ ಅಂತ ಸಂಬೋಧಿಸಿದ್ದಾರೆ. ಸಿರಿಧಾನ್ಯಗಳು ಕೇವಲ ಆಹಾರವಾಗಷ್ಟೇ ಅಲ್ಲ, ಮೇವಾಗಿ, ಪ್ರಾಣಿಗಳಿಗೆ ಮೇವಾಗಿ, ಇಂಧನವಾಗಿ, ಬರಗಾಲದ ಬೆಳೆಯಾಗಿ ಬಹಳ ಉಪಯೋಗಕರವಾಗಿದೆ. ಸಿರಿಧಾನ್ಯಗಳು ಪೌಷ್ಟಿಕಾಂಶ ಮತ್ತು ಅತಿ ಹೆಚ್ಚು ಪೌಷ್ಟಿಕಾಂಶ ಇರುತ್ತೆ. ಆರೋಗ್ಯ ಸಮಸ್ಯೆಗಳನ್ನ ನಿವಾರಿಸುವಂಥ ಶಕ್ತಿ ಕೂಡ ಹೊಂದಿದೆ. ಕಡಿಮೆ ನೀರಲ್ಲಿ ಅಂದರೆ ಬರಗಾಲದಲ್ಲಿ, ಅತ್ಯಂತ ಶುಷ್ಕ ವಾತಾವರಣದಲ್ಲೂ ಅದು ಬದುಕಬಲ್ಲದು, ಸರ್ವೈವ್ ಆಗಬಲ್ಲದು. ಸಂಪೂರ್ಣವಾಗಿ ಮಹಿಳೆಯರ ಮೇಲ್ವಿಚಾರಣೆಯಲ್ಲಿ ವಿನ್ಯಾಸಗೊಳಿಸಿದ ಮೊಟ್ಟ ಮೊದಲ ನ್ಯಾನೋ ಸ್ಯಾಟಲೈಟ್ ವಿಸ್ಯಾಟ್ ಯಾವುದನ್ನು ಅಧ್ಯಯನ ಮಾಡುವ ಗುರಿಯನ್ನು ಹೊಂದಿದೆ? ಹವಾಮಾನ ಬದಲಾವಣೆ, ಕಪ್ಪು ಕುಳಿಗಳು, ಗ್ಯಾಲಕ್ಸಿ ವಿಸ್ತರಣೆ, ಉಲ್ಕೆಗಳು. ಸರಿಯಾದ ಉತ್ತರ ಹವಾಮಾನ ಬದಲಾವಣೆ. ನೋಡಿ, ಕೇರಳದಲ್ಲಿ 30 ಜನ ಮಹಿಳೆಯರು ಸೇರಿ ಒಂದು ನ್ಯಾನೋ ಸ್ಯಾಟಲೈಟನ್ನು ಡೆವಲಪ್ ಮಾಡಿದ್ದಾರೆ, ವಿನ್ಯಾಸಗೊಳಿಸಿದ್ದಾರೆ. ಅದನ್ನು ವಿಸ್ಯಾಟ್ ಅಂತ ಕರಿತೀವಿ. ಅಂದರೆ ಮಹಿಳಾ ಇಂಜಿನಿಯರ್ ಉಪಗ್ರಹ ಅಥವಾ ವಿಮೆನ್ ಇಂಜಿನಿಯರ್ ಸ್ಯಾಟಲೈಟ್ ಅಂತ ಕರಿತೀವಿ. ಈಗ ಇದನ್ನು ಆಲ್ರೆಡಿ ಇಸ್ರೋ ಸಂಸ್ಥೆಗೆ ಹಸ್ತಾಂತರಿಸಿದ್ದಾರೆ. ಇದು ಸುಮಾರು 1.25 kg ವೇಟ್ ಇರುತ್ತೆ. ಅದಕ್ಕೆ ಇದನ್ನು ಚಿಕ್ಕದು ನ್ಯಾನೋಸೈಟ್ ಅಂತ ಕರಿತೀವಿ. ಈ ಯೋಜನೆನ ಜಾರಿಗೆ ತಂದವರು ಯಾರು ಅಂದರೆ, ನೀವು ಈ ಪಿಕ್ಚರಲ್ಲಿ ಕಾಣ್ತಾ ಇರುವಂಥ ಮಹಿಳೆಯರು. ಇವರು ತಿರುವನಂತಪುರಂನಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಂಸ್ಥೆ, ಅದು ಟೆಕ್ನಾಲಜಿ ಫಾರ್ ವಿಮೆನ್ ಸ್ಪೇಸ್ ಕ್ಲಬ್ ಸದಸ್ಯರು ಈ ವಿಸ್ಯಾಟ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಇದು ಹವಾಮಾನ ಬದಲಾವಣೆ ಬಗ್ಗೆ ನಾನು ಪ್ರಶ್ನೆ ಏನು ಕೇಳಿದ್ದೀನಿ ಅಂದರೆ, ಈ ವಿಸ್ಯಾಟ್ ಯಾವುದಕ್ಕೋಸ್ಕರ ಉಡಾವಣೆ ಮಾಡ್ತಾ ಇದ್ದೀವಿ, ಅದೇನು ಕೆಲಸ ಮಾಡುತ್ತೆ ಅಂತ. ಅದು ನೇರಳಾತೀತ ವಿಕಿರಣ ಅಥವಾ UV ರೇಸ್ ಏನಿದೆ ಅದರ ಪ್ರಭಾವ, ಹವಾಮಾನ ಬದಲಾವಣೆಗೆ UV ರೇಸ್ನ ಪ್ರಭಾವದ ಬಗ್ಗೆ ಈ ವಿಸ್ಯಾಟ್ ಅಧ್ಯಯನವನ್ನು ಮಾಡುತ್ತೆ. ನೋಡಿ, ಇದಿಷ್ಟು ಜನವರಿ 5 ಮತ್ತು 6ರ ಪ್ರಚಲಿತ ವಿದ್ಯಮಾನಗಳಾಗಿತ್ತು. ಧನ್ಯವಾದಗಳು.